ಎ ಡಿವೈನ್ ಸೋಲ್ಸ್ ಎಲ್ಲರಿಗೂ ಫ್ಲೇವರ್ಫುಲ್ ಯೂನಿವರ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಂಕೇಶ್, ಸರ್ಟಿಫೈಡ್ ಟ್ಯಾರೋ ರೀಡರ್, ರೈಕಿ ಮಾಸ್ಟರ್ ಆ್ಯಂಡ್ ಸ್ಪಿರಿಚುವಲ್ ಕೋಚ್. ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್, ಹೀಲಿಂಗ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸೊ ನಾನು ಆಕಾಶಿಕ್ ರೀಡಿಂಗ್ ಕೂಡ ಮಾಡ್ತೀನಿ. ಪಾಸ್ಟ್ ಲೈಫ್ ಬಗ್ಗೆ ನೀವು ಪ್ರೆಡಿಕ್ಷನ್ ಬೇಕು ಅಂತಂದರೆ ಬುಕ್ ಮಾಡ್ಬೋದು. ಮತ್ತು ಡಿಫ್ರೆಂಟ್ ಮೊಡಾಲಿಟೀಸ್ ಯೂಸ್ ಮಾಡಿ ಹೀಲ್ ಮಾಡ್ತೀನಿ. ಇನ್ನರ್ ಚೈಲ್ಡ್ ಹೀಲಿಂಗ್, ಚಕ್ರ ಬ್ಯಾಲೆನ್ಸಿಂಗ್, ಕಾರ್ಡ್ ಕಟ್ಟಿಂಗ್, ರೇಕಿ ಹೀಲಿಂಗ್, ಕಲರ್ ಥೆರಪಿ. ಆ್ಯಂಡ್ ನಿಮ್ಗೆ ಏನಾದರೂ ಯಾವ್ದಾದ್ರು ವಿಷಸ್ನ ಬೂಸ್ಟ್ ಮಾಡಬೇಕು ಮ್ಯಾನಿಫೆಸ್ಟೇಷನ್ನ ಅಂತಂದರೆ, ಅಥವಾ ಯಾವ್ದಾದ್ರು ವಿಷಯದ ಬಗ್ಗೆ ನಿಮಗೆ ಅದು ಫಾಸ್ಟಾಗಿ ಆಗಬೇಕಂತಂದರೆ ಕ್ಯಾಂಡಲ್ ಮ್ಯಾಜಿಕ್ ಕೂಡ ಬುಕ್ ಮಾಡ್ಬೋದು. ಸೊ ಮತ್ತು ನನ್ನ ಸರ್ವೀಸಸ್ ಇನ್ನೂ ಏನೇನಿದೆ ಅಂತ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೀವು ಅದರ ಚೆಕ್ ಮಾಡ್ಬೋದು. ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಂದು ಇನ್ಸ್ಟಾಗ್ರಾಮ್ ಕೂಡ ಇದೆ, ಆ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ನಾನು ವೀಕ್ಲಿ 3 to 4 ರೀಡಿಂಗ್ಸ್ ಹಾಕ್ತಾ ಇರ್ತೀನಿ. ಅರ್ಜೆಂಟ್ ಮೆಸೇಜ್ ಏನೇ ಇದ್ರೂ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕೋದು. ಓನ್ಲಿ ಲೆಂತಿ ವಿಡಿಯೋ ಇದ್ದರೆ ಮಾತ್ರ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ. ಸೇಮ್ ನಾನು ಯೂಟ್ಯೂಬಲ್ಲಿ ಯಾವ ಥರ ಕನ್ನಡ ಇಂಗ್ಲೀಷ್ ಮಾಡ್ತೀನಿ, ಇನ್ಸ್ಟಾದಲ್ಲಿ ಅದೇ ಥರ ಮಾಡ್ತೀನಿ. ಆ್ಯಂಡ್ ನನ್ನ ಆಲ್ರೆಡಿ ಎಷ್ಟೊಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ. ನಾನು ಏನಾದರೂ ಟೈಮ್ಲೆಸ್ ರೀಡಿಂಗ್ ಅಂತ ಕೊಟ್ಟಿದ್ರೆ ಅದು ನೀವು ಯಾವತ್ತಾದರೂ ವ್ಯೂ ಮಾಡ್ಬೋದು. ಕನ್ನಡ ಆ್ಯಂಡ್ ಇಂಗ್ಲೀಷ್ ನೀವು ಯಾವುದಾದ್ರೂ ನೋಡಿ, ಟಾಪಿಕ್ ಸೇಮ್ ಇದ್ರೂ ಮೆಸೇಜ್ ಡಿಫರ್ ಇರುತ್ತೆ. ಯಾಕೆಂದರೆ ನಾನು ಕಾರ್ಡ್ನ ರೀಶಫಲ್ ಮಾಡ್ತೀನಿ. ಈ ಬಂದು ನಾನು ವಾಯ್ಸ್ ಓವರ್ ಕೊಟ್ರು ಮೆಸೇಜ್ ಅವಾಗ ಡಿಫ್ರೆಂಟ್ ಬರುತ್ತೆ ಬೇಸ್ಡ್ ಆನ್ ಮೈ ಇಂಟ್ಯೂಷನ್. ನೀವು ಯಾವ ಲ್ಯಾಂಗ್ವೇಜಲ್ಲಿ ನಿಮಗೆ ತುಂಬ ರೆಸನೇಟ್ ಆಗ್ತಿದೆ ಅದನ್ನು ನೋಡಿ. ಸೊ ಇದು ಮಾತ್ರ ಟೈಮ್ಲೆಸ್ ರೀಡಿಂಗ್ ಅಲ್ಲ, ಇದು ಆಗಸ್ಟ್ 2025 ಮಾತ್ರ ನಿಮ್ಮ ಕರಿಯರ್ ಆ್ಯಂಡ್ ಲವ್ ರೀಡಿಂಗ್ ಎರಡು ಕಂಬೈನ್ ಮಾಡಿ ನಾನು ಒಂದು ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಇದರಲ್ಲಿ ನಾನು ಆಪ್ಷನ್ ಕೊಟ್ಟಿಲ್ಲ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಕರಿಯರ್ಗೆ ಏನು ಮೆಸೇಜ್ ಇದೆ ಡಿವೈನಿಂದ ನೋಡೋಣ. ಆ್ಯಂಡ್ ಆಮೇಲೆ ಲವ್ ನೋಡೋಣ. ಯಾರಾದರೂ ಸಿಂಗಲ್ಸ್ ಇದ್ದರೆ ನಿಮ್ಗೆ ಲವಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ಜಸ್ಟ್ ಕರಿಯರ್ ವಾಚ್ ಮಾಡ್ಬೋದು. ಅಥವಾ ಇಲ್ಲ ನಿಮ್ಗೆ ಲವಲ್ಲಿ ಇಂಟ್ರೆಸ್ಟ್ ಇದೆ, ಕರಿಯರ್ ಇದೆ ಅಂತಂದರೆ ಎರಡನ್ನೂ ಕಂಟಿನ್ಯೂ ಮಾಡಿ ಒಂದೇ ವಿಡಿಯೋದಲ್ಲಿ. ನಾನು 3 ಕಾರ್ಡ್ಸ್ನ ತಗೊಳ್ತೀನಿ ನಿಮ್ಮದು ಕರಿಯರ್ಗೆ. ಸೊ ಇದಿಷ್ಟು ನಿಮ್ಮ ಕರಿಯರ್ಗೆ ಇರುವಂಥ ಮೆಸೇಜ್. ಲವ್ ರೀಡಿಂಗ್ ಏನಿದೆ ಒಟ್ಟಿಗೆ ಶಫಲ್ ಮಾಡೋಣ, ಆಮೇಲೆ ಫೈನಲಿ 2 ಮೆಸೇಜ್ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದಿಷ್ಟು ಲವ್ ರಿಲೇಟೆಡ್. ಸೊ ಫಸ್ಟ್ ಇವಾಗ ನಾವು ಕರಿಯರ್ ಏನಿದೆ ಅಂತ ನೋಡೋಣ. ಕರಿಯರ್ಗೆ ಏನು ಮೆಸೇಜ್ ಇದೆ ಡಿವೈನಿಂದ ಅಂತ. ಓಕೆ, 6 of Pentacles, 9 of Wands ಆ್ಯಂಡ್ 3 of Pentacles ಇದೆ. ಸೊ ನಿಮ್ಮ ಆಗಸ್ಟ್ 2025 ನನಗೆ ಅನ್ನಿಸ್ತಿದೆ ನಿಮಗೆ ಒಂದು ಇದುವರೆಗೂ ನೀವೇನೇನು ಮಾಡಿದ್ದೀರ, ಸಪೋಸ್ ನೀವು ಈಗ ವರ್ಕ್ ರಿಲೇಟೆಡಲ್ಲಿ ಒಂದೇ ಕಂಪ್ನಿಲಿ ತುಂಬ ಬೈಕಳ್ತಾ ಇರ್ಬೋದು, ನಾನು ಇಷ್ಟು ವರ್ಷ ಈ ಕಂಪ್ನಿಲಿ ನಾನು ಕೆಲಸ ಮಾಡಿದೆ, ನನಗೇನು ಯೂಸೇ ಇಲ್ಲ, ಏನೂ ಒಂದು ಪ್ರಶಂಸೆ ಸಿಗ್ತಿಲ್ಲ, ಒಂದು ಬಿಸ್ನೆಸ್ ಅಂತ ಹೇಳ್ತಾ ಇದ್ದೀನಿ. ಮೇ ಬಿ ಇದು ಬಿಸ್ನೆಸ್ ರಿಲೇಟೆಡ್ ಅವ್ರಿಗೂ ಇರ್ಬೋದು. ಸೊ ಯಾರಾದರೂ ಏನಾದರೂ ಬಿಸ್ನೆಸ್ ಮಾಡ್ತಿದ್ದಾರೆ ನೀವು ಕೂಡ ವಾಚ್ ಮಾಡ್ಬೋದು. ಅಂದರೆ ಒಂದು ನೀವು ಬಿಸ್ನೆಸ್ ಆಗಿರಲಿ, ಒಂದು ಕರಿಯರಲ್ಲಾಗಿರಲಿ, ತುಂಬ ದಿನದಿಂದ ಒಂದು ಕಡೆ ನೀವು ವರ್ಕ್ ಮಾಡ್ತಿದ್ದೀರ, ಬಟ್ ಔಟ್ಪುಟ್ ನಿಮಗೆ ನಿಮ್ಮ ಪರವಾಗಿ ಸಿಗ್ತಿಲ್ಲ ಇದುವರೆಗೂ. ಒಂದು ಇನ್ಕಮ್ ಆಗಿರಲಿ, ಅಥವಾ ಬಿಸ್ನೆಸ್ ಆಗಿರೋರಿಗೆ ಒಂದು ಇನ್ಕಮ್ ಇರುತ್ತೆ, ಇನ್ಕಮ್ ಔಟ್ಪುಟ್ ಆಗಿರ್ಬೋದು, ಅಥವಾ ಏನಾದರೂ ಆಗಿರ್ಬೋದು, ಪ್ರಾಫಿಟ್ ಆಗಿರ್ಬೋದು. ಬಟ್ ಈಗ ಒಂದು MNC ಕಂಪ್ನಿಲಿ ಅಥವಾ ಜಸ್ಟ್ ನಾರ್ಮಲ್ 9 to 5 ಜಾಬ್ ಮಾಡ್ತಾ ಇರೋರಿಗೆ ಸ್ಯಾಲ್ರಿ ರಿಲೇಟೆಡ್ ಅಥವಾ ಒಂದು ಬೋನಸ್ ಆಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು,
ಇದುವರೆಗೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ನೀವೇನು ಮಾಡಿದ್ರೆ ಆ ಥರ ಔಟ್ಕಮ್ ಸಿಕ್ಕಿಲ್ಲ. ಬಟ್ ಆಗಸ್ಟ್ 2025 ನೀವೇನು ಇದುವರೆಗೂ ಔಟ್ಪುಟ್ ಕೊಟ್ಟಿದ್ದೀರ, ಅದು ಗುಡ್ ಥಿಂಗ್ ಇರ್ಬೋದು, ಬ್ಯಾಡ್ ಥಿಂಗ್ ಇರ್ಬೋದು, ನೀವು ವರ್ಕಲ್ಲಿ ಅಥವಾ ಬಿಸ್ನೆಸ್ಸಲ್ಲಿ ಮಾಡಿದ್ದೀರ ಅದಷ್ಟು ನಿಮಗೆ ವಾಪಸ್ ಕೊಡ್ತಾನೆ ದೇವರು. ಮತ್ತು ಒಂದು ಸೆಲೆಬ್ರೇಷನ್ ಕೂಡ ಇದೆ. ಇಲ್ಲೂ ನೋಡ್ಬೋದು ಪೆಂಟಕಲ್ಸ್ ಕಾರ್ಡ್ ಬಂದಿದೆ. ಐ ಥಿಂಕ್ ನೀವು ಬಿಸ್ನೆಸ್ಸಲ್ಲಿ ಮಾಡೋರಿಗೆ ಕೆಲವೊಬ್ಬರಿಗೆ ಕೊಲಾಬ್ರೇಷನ್, ಯಾರೆಲ್ಲ ಆನ್ಲೈನಲ್ಲಿ ಕರಿಯರ್ ಅಂತಂದರೆ ಎಲ್ಲ ಆಗುತ್ತೆ, 9 to 5 ವರ್ಕಿ ಅಂತೇನಿಲ್ಲ. ಸೊ ಯಾರೆಲ್ಲ ಏನಾದ್ರೂ ಆನ್ಲೈನಲ್ಲಿ ಅಥವಾ ಒಂದು ಪಬ್ಲಿಕ್ ಫಿಗರ್ ಆಗಿರೋರಿಗೆ ಕೊಲಾಬ್ರೇಷನ್ ಆಗ್ಬೋದು, ಅಥವಾ ನೀವು ಬಿಸ್ನೆಸ್ ಇದ್ದರೆ ಒಂದಷ್ಟು ಪಾರ್ಟೀಸ್ ಜೊತೆ ನೀವು ಮಾತಾಡಿ ನೀವು ಬಿಸ್ನೆಸ್ ಇಂಪ್ರೂವ್ಮೆಂಟ್, ನಿಮ್ಮ ಮನಿ ರಿಲೇಟೆಡ್ ಯೂಸ್ ಆಗುವಂಥ ಜನರು ನಿಮ್ಗೆ ಸಿಗ್ತಾರೆ. ಸಪೋಸ್ ನೀವೇನಾದರೂ ಪಬ್ಲಿಕ್ ಫಿಗರು ಅಲ್ಲ, ಬಿಸ್ನೆಸ್ ಮ್ಯಾನು ಅಲ್ಲ ಅಂತಂದರೆ, ಅಥವಾ ನಿಮ್ದು ಯಾವುದೇ ಒಂದು ಓನ್ ಎಂಟರ್ಪ್ರೆನರ್ ನೀವಲ್ಲ ಅಂತಂದ್ರೂ ನೀವು ಒಂದು ಕರಿಯರ್ ಮಾಡ್ತಿದ್ರೆ ಅಲ್ಲಿ ನಿಮ್ಮ ಟೀಮಲ್ಲಿ ಒಂದು ಸೆಲೆಬ್ರೇಷನ್ ನಾನು ನೋಡ್ತಾ ಇದ್ದೀನಿ. ಸೊ ಇದುವರೆಗೂ ನಿಮ್ಗೆ ಏನು ವರ್ಕ್ ಮಾಡಿದಿರ ಅಥವಾ ಒಂದು ಬೋನಸ್ ಸಿಗ್ಬೋದು ಆಗಸ್ಟ್ 2025 ಬೋನಸ್ ಮತ್ತು ಒಂದು ಸರ್ಟಿಫಿಕೇಷನ್ ನೀವು ಮಾಡಿರೋ ವರ್ಕ್ಗೆ ಒಂದು ಪ್ರಶಂಸೆ ಎಲ್ಲ ಸಿಗ್ತಾ ಇದೆ. ಸೊ ಅದನ್ನು ನಿಮ್ಮ ಟೀಮ್ ಅವರು ಕೂಡ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಮೇ ಬಿ ನಿಮ್ಗೆ ಒಬ್ರಿಗೆಲ್ಲ ಹೋಲ್ ಟೀಮ್ಗೆ ಸಿಗ್ತಿದೆ, ಹೋಲ್ ಟೀಮ್ದು ನಿಮ್ಗೆ ಸಪೋರ್ಟ್ ಇದೆ. ಬಟ್ ಒಂದು ಅಲರ್ಟ್ ಮೆಸೇಜ್ ಕೂಡ ಇದೆ, ಓವರ್ ವರ್ಕ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಓವರಾಗಿ ಮಾಡೋಕ್ಕೆ ಹೋಗಬೇಡಿ. ಐ ಥಿಂಕ್ ಇದು ನೀವಿಲ್ಲಿ ಇದುವರೆಗೂ ನೀವು ಆಲ್ರೆಡಿ ಏನೇನು ಮಾಡಿದರೆ ಅದಕ್ಕೆ ದೇವ್ರು ನಿಮಗೆ ವಾಪಸ್ ಕೊಡ್ತಾನೆ. ಒಂದು ಬಿಸ್ನೆಸ್ ಆಗಿರಲಿ, ಕರಿಯರ್ ಆಗಿರಲಿ, ಅಥವಾ ನೀವು ಯಾವುದೇ ಈಗ ರೀಸೆಂಟಾಗಿ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರು ನಿಮ್ಮ ವ್ಯೂವ್ಸ್ ಎಲ್ಲ ದೇವರು ನಿಮ್ಗೆ ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸಿ ಆ ಟೈಮ್ ಕೊಡ್ತಾನೆ. ಎಸ್ಪೆಷಲಿ ಆಗಸ್ಟ್ 2025 ನಿಮಗೆ ಒಂದು ನಿಮ್ಮ ವೃತ್ತಿ ಜೀವನಕ್ಕೆ ತುಂಬ ಚೆನ್ನಾಗಿದೆ. ಬಟ್ ನಿಮ್ಮದು ಎನರ್ಜಿ ಏನಾಗ್ಬೋದು ಆಗಸ್ಟ್ 2025 ಅಂತಂದರೆ ಓವರ್ ಬರ್ಡನ್ ಮಾಡಿ ಈ ನಿಮಗೆ ಇರುವಂಥ ಇಂಟ್ರೆಸ್ಟೇ ಹೊರಟೋಗ್ಬೋದು. ಫಾರ್ ಎಕ್ಸಾಂಪಲ್ ಇಷ್ಟು ಬ್ಲೆಸ್ಸಿಂಗ್ಸ್ ನಿಮ್ಗೆ ಬಂದಾಗ ನೀವು ಓವರಾಗಿ ಇನ್ನೂ ಮಾಡೋಕ್ಕೆ ಹೋಗೋಣ, ಇನ್ನೂ ಮಾಡೋಣ ಅಂತ ನೀವು ಓವರ್ ಪ್ರೆಷರ್ ತಗೊಳ್ಬೋದು. ಯಾಕೆಂದರೆ ಈಗ ಆಲ್ರೆಡಿ ಒಂದು ಕಡೆ ನಾವು ದುಡ್ಡು ನೋಡಿದ್ರೆ ಇನ್ನೂ ಜಾಸ್ತಿ ಮಾಡೋಕ್ಕೆ ಹೋಗ್ತೀವಿ, ಅಥವಾ ಒಂದು ನಮಗೆ ಕಂಪ್ನಿಲಿ ಒಂದು ಪ್ರಶಂಸೆ, ಒಂದು ಸರ್ಟಿಫಿಕೇಟ್, ಬೋನಸ್ ಸಿಕ್ಕಿದ ತಕ್ಷಣ ನಾವು ಇನ್ನೂ ಓವರ್ ಎಫರ್ಟ್ ಹಾಕೋಕ್ಕೆ ಹೋಗ್ತೀವಿ. ಬಟ್ ಡಿವೈನ್ ಏನು ಹೇಳ್ತಾ ಇದೆ ಅಂತಂದರೆ, ನೀವು ಇದುವರೆಗೂ ಮಾಡಿದ್ದಕ್ಕೆ ಅವ್ರು ಕೊಟ್ಟಿದ್ದಾರೆ ಒಂದು ನಿಮ್ಮ ಕಂಪ್ನಿಲಿ ಅಥವಾ ಬಿಸ್ನೆಸ್ಸಲ್ಲಿ ನೀವು ಮಾಡಿರೋದು ಇವಾಗ ರಿಟರ್ನ್ ಬಂದಿದೆ. ಇವಾಗ ನೀನು ಅದು ಸ್ವಲ್ಪ ನಿನ್ನ ಕಡೆ ನಿನ್ನ ಗಮನ ಕೊಟ್ಟು ನಿನ್ನ ಸೆಲ್ಫ್ ಲವ್ನ ನೀನು ಮಾಡಬೇಕು. ಓವರ್ ಬರ್ಡನ್ ಮಾಡಿದ್ರೆ ಈ ಕಾರ್ಡಲ್ಲಿ ಈ ಮನುಷ್ಯನ ನೋಡಿ, ಅವನು ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ ತುದಿಗಾಲಲ್ಲಿ ನಿಂತಿದ್ದೀರಲ್ಲ, ಈ ಥರ ಆಗ್ಬಿಡ್ತೀರ ನೀವು. ಸಾಕಾಗೋಯ್ತಪ್ಪ ಅಂತ ನೀವು ಒಂದು ಕಡೆ ಒಂದು ಎಂಥೂಸಿಯಾಸಮಿಂದ ಮುಂದೆ ಹೋಗ್ಬೇಕಂದ್ರೆ ಸಮ್ ಟೈಮಲ್ಲಿ ಪಾಸ್ ಮಾಡಿ ನಾವು ಸೆಲ್ಫ್ ಲವ್ನ ಮಾಡಬೇಕು. ಇವಾಗ ಮೀನುಗಳು ಹೆಂಗೆ ಬರಗಾಲದಲ್ಲಿ ಹೈಬರ್ನೇಷನ್ಗೆ ಹೋಗ್ತಾವೆ ನೋಡಿ, ಮುಂಚೆನೇ ಎಲ್ಲನೂ ತಿನ್ಕೊಂಡು ಒಂದು ಬದಿ ಒಳಗಡೆ ಊದ್ಕೊಂಡು ಮತ್ತೆ ಮಳೆ ಬಂದಾಗ ವಾಪಸ್ ಬರ್ತಾವೆಲ್ಲ ಆ ಥರ. ಸೊ ಈಗ ನಿಮ್ಗೆ ಒಳ್ಳೇದಾದಾಗ ನೀವು ಮತ್ತೆ ರೀವರ್ಕ್ ಹಾಕಿಂತ ಮುಂಚೆ ನಿಮ್ಗೆ ಬಂದಿರುವಂಥ ಒಂದು ಅಮೌಂಟ್ ಆಗಿರಲಿ ಅಥವಾ ಏನೇ ನಿಮ್ಗೆ ಬರಲಿ ಅದನ್ನು ನೀವು ಎಂಜಾಯ್ ಮಾಡಿ ಆಗಸ್ಟ್ ಮಂತಲ್ಲಿ. ಮತ್ತೆ ನೀವು ನೆಕ್ಸ್ಟ್ ಮಂತಿಂದ ಆ ವರ್ಕಿಂಗ್ ಮಾಡೋಕೆ ಹೋಗ್ರಿ. ಹಂಗಂತಂದರೆ ವರ್ಕ್ ಮಾಡ್ದೇ ಇರಬೇಡಿ ಅಂತ ನಾನು ಮೆಸೇಜ್ ಕೊಡ್ತಿಲ್ಲ. ವರ್ಕ್ ಮಾಡಲೇಬೇಕು ಒಂದು ಕಂಪ್ನಿ ಅಂತಂದಮೇಲೆ, ಒಂದು ಬಿಸ್ನೆಸ್ ಅಂದಮೇಲೆ. ಬಟ್ ಓವರ್ ಪ್ರೆಷರ್ ಹಾಕಬೇಡಿ. ಇದಿಷ್ಟು ನಿಮ್ಮ ಕರಿಯರ್ ಅಥವಾ ಬಿಸ್ನೆಸ್ ರಿಲೇಟೆಡ್. ನೆಕ್ಸ್ಟು ನಿಮ್ಮ ಲವ್ ರೀಡಿಂಗ್ ಏನಿದೆ ಅಂತ ನೋಡೋಣ. ಸೊ ನಿಮಗೆ ಯಾರೆಲ್ಲ ಆಲ್ರೆಡಿ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅವರಿಗೆ ಆಲ್ರೆಡಿ ನೀವು ಇರುವಂಥ ರಿಲೇಷನ್ಶಿಪ್ ಇನ್ನೂ ಚೆನ್ನಾಗಿ ಅಂತಂದರೆ ಒಂದು ಮುಂದುವರಿಯುತ್ತೆ. ಯಾಕೆಂದರೆ ಇದುವರೆಗೂ ನೀವು ಏನಾದರೂ ಒಂದು ಜಗಳ, ಅದು ಇದು ಒಂದು ಹಾರ್ಟ್ ಪೇಯ್ನ್ ಆಗುವಂಥ ನಿಮ್ಮಲ್ಲೇ ಮನಸ್ತಾಪಗಳಿದ್ದಾರೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು. ಅದು ನೀವು ಮಾಡ್ದೇ ಇಬ್ಬರಲ್ಲೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದು ಅದು ಮನಸ್ಸಲ್ಲೇ ಒಂಥರ ಏನೋ ತುಂಬ ದಿನದಿಂದ ಅದು ಪೇಯ್ನ್ ಇದ್ದರೆ ಈ ಮಂತಲ್ಲಿ ನೀವು ಇಬ್ಬರು ಕೂತು ಮಾತಾಡಿ ಅದನ್ನು ರಿಸಾಲ್ವ್ ಮಾಡ್ಕೊಳ್ತೀರಾ. ಅದನ್ನು ಇನ್ನೂ ಚೆನ್ನಾಗಿ ಮುಂದುವರಿಸ್ತೀರ. ಯಾಕೆಂದರೆ ಅದನ್ನು ನೀವು ಸ್ಟಕ್ ಎನರ್ಜಿ ಮಾಡಿ ಅದನ್ನು ಎಳೆದೇನೆ ಅದನ್ನು ನೀವು ತುಂಬ ಚೆನ್ನಾಗಿ ಇಬ್ಬರು ಕೂತು ಮಾತಾಡಿ ಸಾರ್ಟ್ಔಟ್ ಮಾಡಿ, ಓಕೆ ಇದು ಇಬ್ಬರಿಂದನೂ ತಪ್ಪಾಗಿದೆ, ಇಬ್ಬರು ಒಂದು ಒಳ್ಳೆ ರೀತಿಯಲ್ಲಿ ಮುಂದುವರಿಬೇಕು ಅಂತ ಹೋಗ್ತೀರಾ. ಸೊ ಸನ್ ಕಾರ್ಡ್ ಕೂಡ ಬಂದಿದೆ. ನಾನು ಮತ್ತೆ ರೀಶಫಲ್ ಮಾಡಿದಾಗ ಈ ಇಶ್ಯೂ ನಿಮಗೆ ಸಾಲ್ವ್ ಆಗಿ ನಿಮ್ಮದು ಲವ್ ಲೈಫ್ ತುಂಬ ಚೆನ್ನಾಗಿರುತ್ತೆ. ಸಪೋಸ್ ನಿಮ್ಮ ಪಾರ್ಟ್ನರೇ ತಪ್ಪು ಮಾಡಿರ್ಬೋದು, ಅದನ್ನು ಅವ್ರು ಇಷ್ಟು ದಿನ ಒಪ್ಕೊಂಡಿಲ್ಲ ಅಂತಂದರೆ ಈ ಮಂತ್ ಅವ್ರಿಗೆ ಅರ್ಥ ಆಗುತ್ತೆ. ಇನ್ ಕೇಸ್ ಇಬ್ಬರಲ್ಲಿ ತಪ್ಪಾಗಿದ್ರೆ ಕೂತು ಮಾತಾಡಿ ಅದನ್ನು ಇಶ್ಯೂ ಸಾಲ್ವ್ ಮಾಡ್ಕೊಳ್ತೀರ. ಸಪೋಸ್ ನೀವೇನಾದ್ರೂ ಇನ್ನೂ ಲವ್ ಲೈಫಲ್ಲಿ ಇಲ್ಲ, ನೀವಿನ್ನೂ ಸಿಂಗಲ್ ಇದ್ದೀರಾ,
ಆಲ್ರೆಡಿ ಬ್ರೋಕಪ್ ಆಗಿ ಅಥವಾ ಡಿವೋರ್ಸ್ ಆಗಿದ್ದೀರಾ ಅಂತಂದರೆ ನಿಮ್ಮ ಲೈಫಲ್ಲಿ ಒಂದು ಹೀಲಿಂಗ್ ಬರ್ತಿದೆ. ಅದು ಒಂದು ಪರ್ಸನ್ ಮೂಲಕ ಆಗಿರ್ಬೋದು ಅಥವಾ ಒಂದು ಡಿವೈನ್ ಮೂಲಕ ಆಗಿರ್ಬೋದು, ಏನರ ಮೂಲಕ ಅಂತ ಗೊತ್ತಿಲ್ಲ. ಬಟ್ ಒಂದು ಕಡೆಯಿಂದ ನಿಮಗೆ ಹೀಲಿಂಗ್ ಅಂತೂ ಬರ್ತಿದೆ. ನಿಮ್ಮ ಮನಸ್ಸಲ್ಲಿರುವಂಥ ಪೇಯ್ನು ರಿಲೀಸ್ ಆಗ್ತಿದೆ. ಅದರಿಂದ ನೀವು ಒಂದು ಹೊಸ ವ್ಯಕ್ತಿನ ಅಟ್ರ್ಯಾಕ್ಟ್ ಮಾಡ್ತಿದ್ದೀರ, ಒಂದು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರ. ಸೊ ನಿಮ್ಗೆ ಆಸೆ ಇದೆ ನಿಮ್ಮ ಲೈಫಲ್ಲಿ, ನಿಮಗೂ ಈಗ ಎಷ್ಟೇ ಪೇಯ್ನ್ ಆಗಿದ್ರೂ ನನಗೊಂದು ಲವ್ ಲೈಫ್ ಬೇಕು ಅಂತ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರೋರು, ಬ್ರೇಕಪ್ ಆಗಿದ್ರು ನೀವು ಆಲ್ರೆಡಿ ಮೂವ್ ಆನ್ ಆಗಿದ್ದೀರ. ಬಟ್ ಪೇಯ್ನ್ ಮನಸ್ಸಲ್ಲೇ ಇದ್ರೂ ನಿಮಗೆ ಆಗಸ್ಟ್ 2025 ಆ ಪೇಯ್ನ್ ಎಲ್ಲ ಕಂಪ್ಲೀಟ್ ರಿಲೀಸ್ ಆಗಿ ಅಪ್ಕಮಿಂಗ್ ಡೇಸಲ್ಲಿ ನನಗೆ ಈ ವಿತಿನ್ ನೆಕ್ಸ್ಟ್ ಆಗಸ್ಟಿಂದ ಈ ವರ್ಷದ ಎಂಡಿಂಗ್ ಒಳಗಡೆ ಯಾವುದೋ ಒಂದು ಲವ್ ಲೈಫ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರ. ಆ್ಯಂಡ್ ಬರುವಂಥ ಲವ್ ತುಂಬ ಮೆಚ್ಯೂರ್ಡ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಅವರಿಂದ ಒಂದು ಮದರ್ ಅನ್ಕಂಡೀಷನ್ ಲವ್ ಕೂಡ ಸಿಗುತ್ತೆ. ಅದು ಒಂದು ಅಷ್ಟೇ ಅಲ್ಲ, ನಿಮಗೆ ಅವರಿಂದ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಏರಿಯಾನೂ ಕೂಡ ಇಂಪ್ರೂವ್ ಆಗುತ್ತೆ. ಲವ್ ಒಂದೇ ಅಲ್ಲ, ಮನಿ ಮೂಲಕನೂ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಐ ಥಿಂಕ್ ಯಾರೆಲ್ಲ ಒಂದು ವರ್ಕ್ ಮಾಡ್ತಾಯಿದ್ರೆ ಒಂದು ಕಂಪ್ನೀಸಲ್ಲಿ ಆಗಿರ್ಬೋದು ಅಥವಾ ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ಆಲ್ಮೋಸ್ಟ್ ನಿಮಗೆ ಅವರು ಆ ಪ್ರೊಫೆಷನಲ್ಲೇ ಸಿಗ್ತಾರೆ. ಯಾರೆಲ್ಲ ಸಿಂಗಲ್ ಇದ್ದೀರಾ ಅವರಿಗೆ ಆಲ್ರೆಡಿ ನಾನು ಹೇಳ್ದಂಗೆ ನೀವು ಒಂದು ಲವ್ ಲೈಫ್ ಆಲ್ರೆಡಿ ನಿಮ್ದು ಇದೆ ಅಂತಂದರೆ ಈ ಮಂತಲ್ಲಿ ನಿಮ್ಮಲ್ಲಿರುವಂಥ ಅದು ಏನು ಹೇಳ್ತಾರೆ ಇಶ್ಯೂಸ್ ಎಲ್ಲ ಸಾರ್ಟ್ ಔಟ್ ಆಗಿ ಒಂದು ಮೆಚ್ಯೂರ್ಡ್ ಸ್ಟೇಟ್ಗೆ ಹೋಗ್ತೀರಾ ಇಬ್ಬರೂ. ಆ್ಯಂಡ್ ಈ ಆಗಸ್ಟ್ ಮಂತ್ ಪೂರ್ತಿ ಒಂದು ರೊಮ್ಯಾಂಟಿಕ್ ಆಗಿರ್ತೀರ. ಆ್ಯಂಡ್ ಬ್ಯಾಲೆನ್ಸ್ ಇರುತ್ತೆ, ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರ. ನಿಮ್ಮನ್ನು ನೀವು ಹೆಂಗೆ ಅರ್ಥ ಮಾಡ್ಕೊಳ್ತೀರ ಅದೇ ರೀತಿ ನಿಮ್ಮ ಲವರ್ನೂ ಅರ್ಥ ಮಾಡ್ಕೊಳ್ತೀರ. ಆ್ಯಂಡ್ ನಿಮ್ಮ ನಡುವೆ ಒಂದು ಪ್ರೀತಿ ಬಾಂಧವ್ಯ ಎಲ್ಲ ಚೆನ್ನಾಗಿರುತ್ತೆ. ಮತ್ತು ನಿಮ್ಮ ಕರಿಯರ್ ಜೀವನ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಿಮ್ಮಲ್ಲಿ ಏನಾದರೂ ಬಿಸ್ನೆಸ್ ಮಾಡ್ತೀರಾ ಅದೂ ಕೂಡ ಚೆನ್ನಾಗಾಗುತ್ತೆ. ಹಣಕಾಸು ವ್ಯವಹಾರ ವಹಿವಾಟೆಲ್ಲ ಚೆನ್ನಾಗುತ್ತೆ. ಯಾಕೆ ಅಂತಂದರೆ ನಿಮ್ಮ ಲವ್ ಲೈಫ್ ಚೆನ್ನಾಗಿ ಇದ್ರೇ ತಾನೇ ಎಲ್ಲನೂ ಚೆನ್ನಾಗಿ ಆಗೋದು. ಲವ್ ಲೈಫ್ ಅಥವಾ ಒಂದು ಪ್ರೀತಿ ಜೀವನ ಚೆನ್ನಾಗಿಲ್ಲ ಅಂತಂದರೆ ಏನೇ ಇದ್ರೂ ನಾವು ಕರಗ್ತಾ ಇರ್ತೀವಿ. ಸೊ ಈ ಜೀವನ ನಿಮ್ಗೆ ಚೆನ್ನಾಗಿರೋದ್ರಿಂದ ನಿಮಗೆ ಒಂದು ಬಿಸ್ನೆಸ್ ಆಫರ್, ಕರಿಯರ್ ಆಪರ್ಚುನಿಟೀಸ್ ಬರುವಂಥ ಚಾನ್ಸಸ್ ತುಂಬ ಇದೆ. ಇನ್ ಕೇಸ್ ನೀವೇನಾದರೂ ಜಾಬ್ ಹುಡುಕ್ತಿಲ್ವ ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೂ ಇರುವಂಥ ಪ್ಲೇಸಲ್ಲೇ ನಿಮಗೆ ಒಂದು ತುಂಬ ಲಾಭದಾಯಕವಾದಂಥ ಬಿಸ್ನೆಸ್ಸಲ್ಲಿ ಲಾಭ ಬರುವಂಥದ್ದು ಅಥವಾ ಕರಿಯರಲ್ಲಿ ಇಂಕ್ರಿಮೆಂಟ್ ಆಗುವಂಥದ್ದು ಮತ್ತು ನಿಮ್ಮ ಜೀವನದ ಎಲ್ಲ ಕ್ಷೇತ್ರದಲ್ಲೂ ಒಂದು ಒಳ್ಳೆ ಚೆನ್ನಾಗಿ ಪ್ರಕಾಶಮಾನವಾಗಿ ನಿಮ್ಮ ಜೀವನ ಆಗುತ್ತೆ. ಯಾಕೆ ಅಂತಂದರೆ ನಿಮ್ಮದು ಒಂದು ಲವ್ ಲೈಫ್ ಇಶ್ಯೂ ಸಾರ್ಟ್ ಔಟ್ ಆಗಿರೋದ್ರಿಂದ ಎಲ್ಲನೂ ಸರಿ ಹೋಗುತ್ತೆ. ಯಾರೆಲ್ಲ ಲವ್ ಲೈಫಲ್ಲಿ ಇಲ್ಲ ಅವ್ರಿಗೆ ನಿಮ್ಗೆ ಹೀಲಿಂಗ್ ಬರೋದ್ರಿಂದ ನೀವು ಈಗ ನಾನು ಏನೇನು ಹೇಳಿದೆ, ಒಂದು ಮನಿ ಆಗಿರ್ಬೋದು, ಒಂದು ನ್ಯೂ ಪರ್ಸನ್ ಆಗಿರ್ಬೋದು, ಅದನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಸೊ ಇದಿಷ್ಟು ಇವತ್ತಿನ ಆಗಸ್ಟ್ 2025ನ ಲವ್ ಆ್ಯಂಡ್ ಕರಿಯರ್ ರೀಡಿಂಗ್. ಯಾರಿಗೆಲ್ಲ ರೆಸೊನೇಟ್ ಆಯಿತು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಫೀಲ್ ಫ್ರೀ ಟು ವಾಚ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ನಿಮ್ಗೆ ಯಾವುದ್ರಲ್ಲಿ ಮೆಸೇಜ್ ಇದೆ ಅದನ್ನು ನೀವು ತಗೊಳ್ಳಿ, ಯಾವ್ದು ತುಂಬ ರೆಸೊನೇಟ್ ಆಯಿತು ಅಂತ. ಸಪೋಸ್ ನಾನು ಇದೇ ವಿಡಿಯೋನ ವಾಯ್ಸ್ ಓವರ್ ಮಾಡಿದ್ರು ಇಂಟ್ಯೂಷನ್ ಚೇಂಜ್ ಆಗುತ್ತೆ. ಆ ಟೈಮಲ್ಲಿ ನಾನು ಮೆಡಿಟೇಷನ್ ಕೂತಾಗ ಯಾವ ರೀತಿ ಬರುತ್ತೆ, ಆಲ್ಮೋಸ್ಟ್ ಅಲ್ಲಿ ನಾನು ವಾಯ್ಸ್ ಓವರ್ ಮಾಡೋದಿಲ್ಲ, ಕಾರ್ಡ್ನ ರೀಶಫಲ್ ಮಾಡ್ತೀನಿ. ಸೊ ಗೊಂದಲ ನಿಮಗೆ ಬೇಡ, ಜಸ್ಟ್ ವಾಚ್ ಮಾಡಿ ನಿಮಗೆ ಯಾವ್ದು ತುಂಬ ಅಟ್ರ್ಯಾಕ್ಟ್ ಆಗ್ತಿದೆ. ಅದು ನಾನು ಆಲ್ರೆಡಿ ಎಲ್ಲ ಸಪ್ರೇಟ್ ಪ್ಲೇಲಿಸ್ಟ್ ಇದೆ, ಎಲ್ಲ ಪ್ಲೇಲಿಸ್ಟಲ್ಲಿ ಹೋಗಿ ನೋಡಿ. ಮಂತ್ಲಿ ರೀಡಿಂಗ್ ಅಪ್ಲೋಡ್ ಮಾಡಿರ್ತೀನಿ. ಸಪೋಸ್ ನಾನು ಇದ್ರು 3 months ರೀಡಿಂಗ್ 7 to 2 hours, ನೆಕ್ಸ್ಟ್ 48 hours ರೀಡಿಂಗ್ ಅಂತ ಆಗಿದ್ರೆ ಅದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವಾಗ ನೋಡಿದ್ರು ಆವಾಗಿಂದ ನೆಕ್ಸ್ಟ್ ಟೈಮಿಂಗ್ ಒಳಗಡೆ ಅಪ್ಲಿಕೇಬಲ್ ಆಗುತ್ತೆ. ನಾನು ಎಕ್ಸಾಕ್ಟಾಗಿ ಮಂತ್ ಮೆನ್ಷನ್ ಮಾಡಿದರೆ ಆ ಮಂತ್ಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್.